ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿಯ ವಿಜೃಂಭಣೆ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಗುರು ಪೂರ್ಣಿಮೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಗುರುವಂದನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇರುವ ಬೃಹತ್ ರಾಷ್ಟ್ರದ ಭಾರತ ಮಾತೆ ಎಲ್ಲ ಜಾತಿ ಜನಾಂಗದವರನ್ನ ತನ್ನೊಡಲಲ್ಲಿ ಇಟ್ಟುಕೊಂಡು ಸಲಹುತ್ತಿದ್ದಾಳೆ. 12ನೇ ಶತಮಾನದಲ್ಲೂ ಬಸವಣ್ಣರಾದಿಯಾಗಿ ಎಲ್ಲ ಶಿವಶರಣರು ಜಾತಿ ವಿರುದ್ಧ ಹೋರಾಡಿ ಎಲ್ಲರೂ ಒಂದೇ ಎಂದು ಪ್ರತಿಪಾದಿಸಿದರು. ಆದರೆ ಇಂದು ಏನಾಗಿದೆ? ಎಲ್ಲೆಲ್ಲೂ ಜಾತಿ ಮೇಳೈಸಿದೆ. ಎಲ್ಲ ರಂಗದಲ್ಲೂ ಜಾತಿ ಜಾತಿ ಎಂದು ವಿಷಾದಿಸಿದರು. ಸಮಾಜವನ್ನ ತಿದ್ದಿ ತೀಡಬೇಕಾದ ಧಾರ್ಮಿಕ ಕ್ಷೇತ್ರವು ಇದಕ್ಕೆ ಹೊರತಾಗಿಲ್ಲ ಎಂದರು. ಈ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಪಾಲಿಸುತ್ತಿರುವುದು, ಉಳಿಸುತ್ತಿರುವುದು, ಮಾತೆ ಭಾರತಾಂಬೆಗೆ ಗೌರವ ಸಲ್ಲಿಸುತ್ತಿರುವುದು ಭಾರತೀಯ ಜನತಾ ಪಕ್ಷ. ಆದ್ದರಿಂದ ನಾನು ಅಭಿಮಾನಿಯಾಗಿದ್ದಾನೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಇಂದು ಸಮಾಜದ ಯಾವುದೇ ಕ್ಷೇತ್ರದಲ್ಲಾದರೂ ತನ್ನದೇ ಗುರುವನ್ನ ಹೊಂದಿದೆ. ಅವರ ಮಾರ್ಗದರ್ಶನದಿಂದ ಮಾತ್ರ ಉನ್ನತಿ ಸಾಧಿಸಲು ಸಾಧ್ಯವೆಂದರು. ಉರಿಲಿಂಗಪೆದ್ದಿ ಯಾವುದೇ ಒಂದು ಸಮುದಾಯದಿಂದ ಬಂದಿರಬಹುದು, ಆದ್ರೆ ಆತನ ಜ್ಞಾನ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ, ಆತ ಯಾವ ಪ್ರಮಾಣದಲ್ಲಿ ಜ್ಞಾನಿ ಆಗ್ತಾನೆ ಅಂತಂದ್ರೆ, ಒಂದು ವಚನ ಇದೆ ಆತಂದು, ನೀವು ಕೇಳಬೇಕಾದ್ರೆ ಎಷ್ಟು ಸೊಗಸಾಗಿದೆ ಅಂದ್ರೆ, ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ, ದೇವ ನೀನಲ್ಲದಿಲ್ಲ, ಭಕ್ತ ನಾನಲ್ಲವಿಲ್ಲ, ಇನ್ನೇಕೆ ಜವನಿಕೆ. ಇನ್ನು 12ನೇ ಶತಮಾನದಲ್ಲಿ ಯಾವ ಪ್ರಮಾಣದಲ್ಲಿ ಇತ್ತು ಅನ್ನುವಂಥದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಬಹಳ ಕೆಟ್ಟದಾಗಿ ಸಮಾಜ, ಕೆಲವು ಜನ ನಾವು ನಡೆಸ್ಕೊಳ್ತಾ ಇದ್ದಂತ ವಿಧಾನ ಇತ್ತು ಅವತ್ತಿನ ಕಾಲದಲ್ಲಿ. ಅಂತ ಉರಿಲಿಂಗಪೆದ್ದಿ ಆ ಗುರುಗಳ ಮಠ ಇರುತ್ತೆ ಅಲ್ಲೇ ಪಕ್ಕದಲ್ಲೇನೆ. ಆ ಗುರುಗಳ ಮಠಕ್ಕೆ ಪ್ರತಿನಿತ್ಯ ಬರೋ ಭೂತಗಳಲ್ಲಿ ಕೂಡ ಒಂದು ಮಣ್ಣು, ಈ ಶರೀರ ಆಗಿರ್ತಕ್ಕಂಥದ್ದು ಪಂಚಭೂತಗಳಿಂದ, ನಮ್ಮ ತಂದೆ ತಾಯಿಗಳಿಂದ ಅನ್ನುವಂಥದ್ದು ಇದ್ರೂ ಕೂಡ ಸೈಂಟಿಫಿಕ್ ಆಗಿ ನೀವು ಅದನ್ನು ವಿದ್ಯಾಭ್ಯಾಸ ಮಾಡಿದಾಗ ಗೊತ್ತಾಗ್ತದೆ, ಪಂಚಭೂತಗಳು ಕೂಡ ನಮ್ಮ ದೇಹದೊಳಗಡೆ ಇದ್ದೇ ಇದೆ. ಮಣ್ಣಿನ ಅಂಶ ನಮ್ಮ ದೇಹದೊಳಗೆ ಇದ್ದೇ ಇದೆ. ಕೊನೆಗೆ ತಾಯಿಯ ಮಡಿಲಿನಿಂದ ನಾವು ಮಣ್ಣಿಗೆ ಬಿದ್ದು, ಕೊನೆಗೆ ಅಂತಿಮ ದಿನಗಳಲ್ಲಿ ನಾವು ಹೋಗ್ತಕ್ಕಂಥದ್ದು ಕೂಡ ಮಣ್ಣಿಗೆ. ಹುಟ್ಟಿದಾರಭ್ಯದಿಂದ ಹಿಡಿದು ಕೊನೆಯ ಅಂತ್ಯದ ತನಕ ನಾವು ಆಡಿ ಕೂಡಿ ನಲಿದು ಬೆಳೆದು ಬಾಳಬೇಕಾಗಿರೋದು ಈ ಮಣ್ಣಿನ ಮೇಲೆ. ಈ ಮಣ್ಣು ನಮಗೆ ಅತ್ಯಂತ ಶ್ರೇಷ್ಠತೆಯಿಂದ ಇರಬೇಕು ಅನ್ನುವಂತ ಕಾರಣದಿಂದಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮ, ಈ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಒಳಗಡೆ ನಡೀತಾ ಇರುವಂತ ಕಾರ್ಯಕ್ರಮ ಇದು. ಮೊನ್ನೆ ಯಾರೋ ಒಬ್ರು ನನ್ನ ಪ್ರಶ್ನೆ ಮಾಡಿದ್ರು, ಏನು ಸ್ವಾಮಿಗಳು ಸುಮಾರು 1-1.5 ವರ್ಷ ಆಯ್ತು, ಯಾಕೋ ಇತ್ತೀಚೆಗೆ ನಿಮ್ಮ ಯಾವ ಹೇಳಿಕೆಗಳು ಬರ್ತಾ ಇಲ್ವಲ್ಲ, ನಿಮ್ ಯಾವ ಮಾತುಗಳು ಏನು ಬರ್ತಾ ಇಲ್ವಲ್ಲ ಮಾಧ್ಯಮಗಳಲ್ಲಿ ಅಂತ ಅಂದ್ರು. ಅವರೊಬ್ರು ಹಿರಿಯ ವಕೀಲರು, ಅವರೊಬ್ರು ಬೇರೆ ಒಂದು ಪಕ್ಷದ ಮುಖಂಡರು. ನಾನು ಅವ್ರಿಗೆ ಒಂದೇ ಮಾತು ಹೇಳಿ, ಈ ಜಗತ್ತಿನಲ್ಲಿ ನಾವೆಲ್ಲ ಹಿಂದೂಗಳು, ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಕುಂಬಾರರು, ಬ್ರಾಹ್ಮಣರು ಎಲ್ಲ ಬೇರೆ ಬೇರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಭಾರತೀಯರು ಅಂತಲೇ ಬದುಕಬೇಕು, ಹಿಂದೂಗಳು ಅಂತಲೇ ಬದುಕಬೇಕು. ನಮಗೆಲ್ಲ ಏನಾದ್ರೂ ಈ ಜಗತ್ತಿನಲ್ಲಿ ಎಲ್ಲಾದ್ರೂ ಬಾಳೋದಕ್ಕೆ ಬದುಕೋದಕ್ಕೆ ಅವಕಾಶ ಅಂತಿದ್ರೆ ಒಂದೇ ಒಂದು ದೇಶ, ಅದು ಯಾವ ದೇಶ? ನಮ್ಮ ಭಾರತ ದೇಶ. ಅಲ್ಲೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ತೊಂದರೆಗಳನ್ನು ಅನುಭವಿಸಬೇಕಾದಂತ ಸನ್ನಿವೇಶ ಸಂದರ್ಭಗಳು ಬರಬಹುದು ಅನ್ನುವಂಥದ್ದನ್ನ ಅನೇಕ ಜನರು ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕಣ್ಮುಂದೆ ಮುಂದೆ ಅದೆಲ್ಲವೂ ಕೂಡ ನಡೀತಾ ಇದೆ. ಅದನ್ನ ನಾವು ಎಚ್ಚರಿಕೆಯಿಂದ ಮನಸ್ಸಿನಲ್ಲಿ ತಂದುಕೊಂಡು ನಮಗೆ ದೇಶ ಮೊದಲು, ದೇಶ ಮುಖ್ಯ ಅನ್ನುವಂತ ಭಾವನೆಯನ್ನು ತಂದುಕೊಳ್ಳಬೇಕಾಗಿರ್ತಕ್ಕಂಥ ಸಪ್ತ ನದಿಗಳಲ್ಲಿ ಒಂದಾಗಿರ್ತಕ್ಕಂಥ ಕಾವೇರಿ ಹುಟ್ಟೋದು ಕೂಡ ನಮ್ಮ ಮಣ್ಣಿನಿಂದ. ನರ್ಮದೆ, ಗಂಗೆ ಎಲ್ಲರೂ ಕೂಡ ಈ ಮಣ್ಣಿನಲ್ಲಿ ಹುಟ್ಟುತ್ತಾರೆ. ಇವರೆಲ್ಲರೂ ಕೂಡ ನಮಗೆ ಜೀವನ ಪೂರ್ತಿ ನೀರನ್ನ ಕುಡಿಸಿ ಪೋಷಣೆ ಮಾಡ್ತಾರೆ. ನೀರಿಲ್ಲದೆ ಯಾರಾದ್ರೂ ಬದುಕಲಿಕ್ಕೆ ಸಾಧ್ಯನಾ? ತಾಯಿ ಎದೆ ಹಾಲು ಕುಡಿದು ಬೆಳೆದು 5 ವರ್ಷದ ನಂತರ ಒಬ್ಬ ಮಗ ಹಾಲಿಲ್ಲದೆ ಬದುಕಬಹುದು, ನೀರಿಲ್ಲದೆ ಯಾರಾದ್ರೂ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಬೇಕಾಗಿರುವಂತದ್ದು, ನಮ್ಮೆಲ್ಲರ ಪ್ರೀತಿಗೆ ಪೂಜ್ಯತೆಗೆ ಪಾತ್ರರಾಗಬೇಕಾಗಿರುವಂತದ್ದು ಭಾರತ ಮಾತೆ. ಆ ಭಾರತ ಮಾತೆಯನ್ನ ಗೌರವಿಸುವಂತ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ಅದೇ ಕಾರಣದಿಂದಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇವತ್ತು ಇಡೀ ಜಗತ್ತಿಗೆ ಭಾರತ ಮಾತೆಯನ್ನ ವಿಶ್ವಗುರು ಮಾಡಬೇಕು ಅನ್ನುವಂತ ಪಣವನ್ನ ತೊಟ್ಟು ಈಗಾಗಲೇ ಎಲ್ಲ ದೇಶಗಳಿಂದಲೂ ಕೂಡ ಗೌರವಗಳನ್ನ ಸ್ವೀಕಾರ ಮಾಡತಕ್ಕಂತ ಒಂದು ಪ್ರವೃತ್ತಿಯನ್ನ ಅವರು ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಭಾರತ ಮಾತೆ ನಮ್ಮೆಲ್ಲರಿಗೆ ಗುರು, ಅವಳು ನಮ್ಮೆಲ್ಲರಿಗೆ ಮಾರ್ಗದರ್ಶಿಗಳು. ಅವಳ ಮಡಿಲಿನಲ್ಲಿ ಹುಟ್ಟಿದ್ದೀವಿ, ಅವಳ ಅಂಗಳದಲ್ಲಿ ಆಡಿದ್ದೀವಿ, ಕೊನೆಗೊಂದು ದಿವಸ ಅವಳ ಒಡಲಿನಲ್ಲೇ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ. ಹಾಗಾಗಿ ಭಾರತ ಮಾತೆಯನ್ನು ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಗೌರವಿಸಬೇಕು, ಪ್ರೀತಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವ ಎಂಪಿ ಅಪ್ಪಚ್ಚುರಂಜನ್ ಮಾತನಾಡಿ, ನಮ್ಮ ಸಮಾಜದಲ್ಲಿ ಗುರುಗಳಿಗೆ ವಿಶೇಷವಾದ ಗೌರವ ಹಾಗೂ ಸ್ಥಾನವಿದೆ ಎಂದರು.
ನಾವುಗಳು ಏನಾದರೂ ಸಾಧಿಸಬೇಕಾದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂದು ಹೇಳಿದರು. ವಿಷ್ಣುವಿಗೆ ಹೋಲಿಸ್ತವೆ. ಗುರು ಅಂತ ಹೇಳಿದ್ರೆ ನಮಗೆಲ್ಲ ತಿಳಿದ ಹಾಗೆ ಒಂದು ಅಭ್ಯಾಸವನ್ನು ಮಾಡಿ ಅವರನ್ನ ಒಂದು ಉನ್ನತ ಶಿಖರಕ್ಕೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾರೆ. ಯಾವುದೇ ಗುರಿ ಇದ್ರೂ ಕೂಡ ಒಬ್ಬ ಗುರು ಬೇಕು ಅಂತ ಮಾತನ್ನು ನಾವು ಹೇಳ್ತೇವೆ. ನಾನು ಕೂಡ ರಾಜಕೀಯದಲ್ಲಿ ನಮ್ಮ ಬಿ ಶಿವಪ್ಪನವ್ರನ್ನ ನಾನು ಸ್ಮರಿಸಬೇಕಾಗ್ತದೆ. ಅವರು ನನಗೆ ಗುರುಗಳಾಗಿ ರಾಜಕೀಯದಲ್ಲಿ ಬಹಳ ಉತ್ತಮ ಸಹಕಾರವನ್ನು ಕೊಟ್ಟು ಇವತ್ತು ನಾವು 5 ಬಾರಿ ಶಾಸಕರಾಗಿ ಮತ್ತು ಮಂತ್ರಿಗಳಾಗಿ ಅವರಿಂದ ನಾನು ಕೂಡ ಶಾಸಕನಾಗಿ ಮಂತ್ರಿ ಆಗಲಿಕ್ಕೆ ಅವಕಾಶ ಕೂಡ ಆಯಿತು. ಆ ರೀತಿ ಯಾವುದೇ ಗುರಿ ಇರಬೇಕಾದ್ರೆ ಅವರಿಗೊಂದು ಗುರು ಬೇಕು. ಆ ಗುರು ಇದ್ರೆ ಮಾತ್ರ ನಮ್ಮ ಕಾರ್ಯ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಮಹಿಳಾ ಮೋರ್ಚಾದವರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಬಹಳ ಒತ್ತಡವನ್ನು. ಗುರುಪೂರ್ಣಿಮೆಯ ಅಂಗವಾಗಿ ಸೋಮೇಶ್ವರ ದೇವಾಲಯದ ಅರ್ಚಕರಾದ ಚಿತ್ರಕುಮಾರ್ ಭಟ್, ನಿವೃತ್ತ ಶಿಕ್ಷಕರಾದ ತಂಗಮ್ಮ, ನಿವೃತ್ತ ಸೈನಿಕರಾದ ಚಂದ್ರಕುಮಾರ್, ಯೋಗ ಶಿಕ್ಷಕರಾದ ಪ್ರದೀಪ್ ರವರನ್ನ ಗೌರವಿಸಿ ಸನ್ಮಾನಿಸಲಾಯಿತು.